ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಂತಂದರೆ, ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ, ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಏನು ಅಂತ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಾವು ಇವತ್ತು ಬಂಗಾರನ ತೆಗೆದುಕೊಳ್ಬೇಕೋ ಬೇಡವೋ ಅನ್ನುವಂತಹ ಒಂದು ಕನ್ಫ್ಯೂಷನಲ್ಲಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಜಾಸ್ತಿ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ ಅನ್ನುವಂತಹ ಗೊಂದಲ ಇದೆ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ, ಬಂಗಾರದ ಏನು ಬೆಲೆ ಜಾಸ್ತಿ ಆಗ್ತಿದೆಯಲ್ಲ ಅದಕ್ಕೆ ಕಾರಣಗಳೇನು ಅನ್ನುವಂಥ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಮೊದಲನೇ ಕಾರಣ ಏನಂದರೆ, ಬಂಗಾರದ ಬೆಲೆ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಪ್ರಪಂಚದ ಪ್ರತಿಯೊಂದು ದೇಶದ ಎಕನಾಮಿ ಏನಾಗಿದೆ, ಸ್ಟೇಬಲ್ ಆಗಿಲ್ಲ, ಅಂದರೆ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಹಾಗಾಗಿ ಏನಾಗಿದೆ, ಗ್ಲೋಬಲ್ ಎಕನಾಮಿ ಅಂತಕ್ಕಂಥದ್ದು ಬಹುತೇಕವಾಗಿ ಸ್ಟೆಬಿಲಿಟಿ ಇಲ್ಲದೆ ಇರ್ತಕ್ಕಂಥ ಕಾರಣಕ್ಕೋಸ್ಕರ ನಮ್ಮ ಗೋಲ್ಡ್ ರೇಟು ಜಾಸ್ತಿ ಆಗ್ತಕ್ಕಂಥದ್ದು. ಎರಡನೇದೇನಂತಂದರೆ, ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ಫ್ಲೇಷನ್ನು ಮತ್ತು ಕರೆನ್ಸಿ ಫ್ಲಕ್ಚುಯೇಷನ್ಸ್ ಅಂತ ಕರಿತೀವಿ. ಅಂದರೆ ನಮ್ಮ ಇನ್ಫ್ಲೇಷನ್ನು ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ನಮಗೆ ರಿಸರ್ವ್ಡ್ ಅಸೆಟ್ ಅಂದರೆ ಸೇಫ್ಟಿ ಅಸೆಟ್ ಯಾವುದಂದರೆ ಅದನ್ನು ಗೋಲ್ಡ್ ಅಂತೇಳಿ ಕರಿತೀವಿ. ಅದಕ್ಕೋಸ್ಕರನೂ ಕೂಡ ಬಂಗಾರದ ಬೆಲೆ ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಅದಲ್ಲದೆ ಕರೆನ್ಸಿ ಫ್ಲಕ್ಚುಯೇಷನ್ಸು, ಡಾಲರು ಮತ್ತು ಇಂಡಿಯನ್ ರುಪಿ ವೀಕ್ ಆಗ್ತಿದೆ, ಡಾಲರು ಸ್ಟ್ರಾಂಗ್ ಆಗ್ತಿದೆ. ಇದನ್ನು ಕೂಡ ಕಾರಣ ಆಗ್ತದೆ ಬೆಲೆ ಇನ್ಕ್ರೀಸ್ ಆಗಲಿಕ್ಕೆ. ಅದಲ್ಲದೆ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಮಾಡಿದೆ, ಗೋಲ್ಡ್ ರಿಸರ್ವ್ಸ್ ಅನ್ನು ಜಾಸ್ತಿ ಮಾಡಿದೆ. ಸರಿಸುಮಾರು 1/2 ಕ್ವಿಂಟಲ್ ಗೋಲ್ಡನ್ನು ಪರ್ಚೇಸ್ ಮಾಡಿ ರಿಸರ್ವ್ಸ್ ಅನ್ನು ಇನ್ಕ್ರೀಸ್ ಮಾಡಿರೋದು ಕೂಡ ಕಾರಣ ಆಗುತ್ತೆ. ಅದಲ್ಲದೆ ಕೂಡ ಗೋಲ್ಡ್ ಏನಾಗ್ತಿದೆ, ಕರೆಂಟ್ಲಿ ನಾವು ವೆಡ್ಡಿಂಗ್ಸ್ಗಳಿಗೆ ಮತ್ತು ಫೆಸ್ಟಿವಲ್ಸ್ಗಳಿಗೆ ಏನು ಮಾಡ್ತೀವಿ, ಗೋಲ್ಡನ್ನು ಆ್ಯಸ್ ಎ ಆರ್ನಮೆಂಟ್ ಆಗಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಗೋಲ್ಡ್ ರೇಟು ಇನ್ಕ್ರೀಸ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಐದನೇದೇನಂತಂದರೆ, ಜಿಯೋ ಪೊಲಿಟಿಕಲ್ ಟೆನ್ಷನ್ಸು ಮತ್ತು ವಾರ್ ಅಂತ ಕರಿತೀವಿ. ಅಂದರೆ ಏನಾಗಿದೆ, ಇವತ್ತು ರಷ್ಯಾ ಮತ್ತು ಉಕ್ರೇನ್ ವಾರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಏನು ಪರಿಸ್ಥಿತಿಗಳಾಗಿರ್ಬೋದು. ಈ ಪರಿಸ್ಥಿತಿಗಳು ಏನಾಗುತ್ತೆ, ಸೇಫ್ಟಿ ಅಸೆಟನ್ನು ಜನಗಳು ಆಯ್ಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮಾರುಕಟ್ಟೆ ಆ ಕಡೆ ಈ ಕಡೆ ನಡೀತಾ ಇರೋದ್ರಿಂದ ಏನಾಗಿದೆ, ಒಂದು ಸ್ಟೇಬಲ್ ಆಗಿಲ್ದಿರೋ ಕಾರಣಕ್ಕೋಸ್ಕರ ಏನಾಗಿದೆ, ಗೋಲ್ಡ್ಗೆ ತನ್ನದೇ ಆದ ಡಿಮ್ಯಾಂಡ್ ಬಂದಿದೆ. ಮತ್ತು ಅದಲ್ಲದೆ ಕೂಡ ಇಂಪೋರ್ಟ್ ಡ್ಯೂಟಿ ಮತ್ತು GST ಆನ್ ಗೋಲ್ಡ್ ಏನಾಗಿದೆ, ಗೌರ್ಮೆಂಟ್ನವರು ಇಂಪೋರ್ಟ್ ಡ್ಯೂಟಿನ ಜಾಸ್ತಿ ಮಾಡಿದ್ದಾರೆ ಆನ್ ಗೋಲ್ಡ್, ಮತ್ತು GSTನೂ ಕೂಡ ನಾವು ಪೇ ಮಾಡಬೇಕಾಗಿದೆ ಗೋಲ್ಡ್ಗೆ. ಈ ಕಾರಣಕ್ಕೋಸ್ಕರನೂ ಕೂಡ ನಾವು ಗೋಲ್ಡ್ ರೇಟು ಇನ್ಕ್ರೀಸ್ ಆಗ್ತಾ ಇರೋದು. ಅದಲ್ಲದೆ ನಾವು ಇವತ್ತು ಗೋಲ್ಡ್ ತಗೊಳ್ಬೇಕೋ ಇಲ್ವೋ ಅನ್ನುವಂತಹ ಒಂದು ಕನ್ಫ್ಯೂಷನಲ್ಲಿದ್ದೀವಿ. ನೋಡಿ, ಯಾವುದೇ ಸಂದರ್ಭದಲ್ಲಿ ಕಳೆದ 20 ವರ್ಷ 30 ವರ್ಷ ಅಥವಾ ನಾವು ಗೋಲ್ಡಿನ ಹಿಸ್ಟ್ರಿ ನೋಡೋದಾದರೆ ಬೆಲೆಗಳು ಪ್ರತಿ ಸರಿ ಇನ್ಕ್ರೀಸ್ ಆಗಿದ್ದಾವೆ, ಪ್ರತಿ ಸರಿ ಜಾಸ್ತಿ ಆಗಿದ್ದಾವೆ. ಇದು ಮಾರುಕಟ್ಟೆಯ ಮೇಲೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಿಂಗೆ ಇರುತ್ತೆ, ಡೆಫಿನೆಟ್ಲಿ ನೋ ಐಡಿಯಾ. ಮುಂದಿನ ದಿನಗಳಲ್ಲಿ ಗೋಲ್ಡ್ ರೇಟು ಭವಿಷ್ಯ ಏನಾಗ್ಬೋದು, ಜಾಸ್ತಿ ಆಗ್ಬೋದು. ಮೇ ಬಿ ಇನ್ನು ಕೆಲವೇ ವರ್ಷಗಳಲ್ಲಿ, ಮೇ ಬಿ ಇನ್ ದ ನೆಕ್ಸ್ಟ್ 5, 6, 7 ಇಯರ್ಸಲ್ಲಿ ಗೋಲ್ಡ್ ರೇಟ್ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಕರೆಂಟ್ಲಿ ನಾವೇನು ಮಾಡ್ಬೋದು, ಗೋಲ್ಡ್ ರಿಲೇಟೆಡ್ ನಾವು ಗೋಲ್ಡ್ ಆ್ಯಸ್ ಎ ಆರ್ನಮೆಂಟ್ ಅಥವಾ ಕಾಯಿನ್ ಪರ್ಚೇಸ್ ಮಾಡುವುದರ ಬದಲಾಗಿ ಗೋಲ್ಡ್ ಫಂಡ್ಸ್ ಅಂತ ಇದ್ದಾವೆ, ಡಿಜಿಟಲ್ ಗೋಲ್ಡ್ ಫಂಡ್ಸ್ ಅಂತ ಇದ್ದಾವೆ, ಡಿಜಿಟಲ್ ಗೋಲ್ಡ್ ಅಂತ ಬಂದಿದೆ, ಅಥವಾ ಗೋಲ್ಡ್ ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಗೋಲ್ಡ್ ಅಂತ ಇದ್ದಾವೆ. ಅವನ್ನ ನಾವು ಪರ್ಚೇಸ್ ಮಾಡಿಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರೋದಿಲ್ಲ, ಯಾವುದೇ ರೀತಿಯಾದಂತಹ ಗೋಲ್ಡ್ ರಿಲೇಟೆಡು. ಯಾಕಂದರೆ ಗೋಲ್ಡ್ ತಗೊಂಡಾಗ ನಮಗೆ ಸೇಫ್ಟಿ ಎಲ್ಲಿಡಬೇಕು, ಏನಿಡಬೇಕು ಅನ್ನೋ ಒಂದು ಗೊಂದಲ ಇರುತ್ತೆ. ಅದ್ರ ಬದಲಾಗಿ ನಾವು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ಗೋಲ್ಡ್ ಫಂಡ್ಸನ್ನು ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಅವು ಕೂಡ ಸರಾಸರಿ ಗೋಲ್ಡ್ಗಿನ್ನ ಯಾವ ರೀತಿ ರಿಟರ್ನ್ಸ್ ಬರುತ್ತೋ ಅದೇ ರೀತಿ ಕೂಡ ಫಂಡ್ಸ್ಗಳಲ್ಲೂ ರಿಟರ್ನ್ಸ್ ಬರುತ್ತೆ. ಹಾಗಾಗಿ ಜನಗಳು ಕೂಡ ಇದನ್ನು ಕೂಡ ಆಯ್ಕೆ ಮಾಡ್ಬೋದು. ಹಾಗಾಗಿ ಈ ಒಂದು ಗೋಲ್ಡ್ಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ವಿಡಿಯೋವನ್ನು ನಾವು ಮಾಡಿಬಿಟ್ಟಿದ್ದೀವಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇದರ ಮುಖಾಂತರ ತಿಳಿಸಿ ಅಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದನ್ನು ಮುಗಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.